ಕರ್ತನಲ್ಲಿ ಪ್ರಿಯರೇ, ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತರಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ದೇವರು ನಿಮ್ಮನ್ನು ನಿಮ್ಮ ಕುಟುಂಬನ ಹೇರಳವಾಗಿ ಆಶೀರ್ವಿಸಿ ನಡೆಸಲಿ. ಪ್ರಿಯರೇ, ಕಳೆದ ವಾರಗಳಲ್ಲಿ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 11ನೇ ವಚನ ತನಕ ನಾವು ಓದ್ತಾ ಇದ್ದೆವು. ಕಳೆದ ವಾರದಲ್ಲಿ ಪೇತ್ರನ ಜೀವಿತದಲ್ಲಿ ಯೇಸು ಸ್ವಾಮಿ ಹೇಳಿದ ಹಾಗೆ ಆತನು ಬಲೆಯನ್ನು ಹಾಕಿದ, ಕೊನೆಗೆ ಮೀನು ಸಿಕ್ಕಿತು. ಕೊನೆಗೆ ಮೀನು ಸಿಕ್ಕಿದ ಮೇಲೆ ಒಂದು ಮಾತನ್ನು ಯೇಸು ಸ್ವಾಮಿ ಅವರಿಗೆ ಹೇಳಿದ. ಆ ನಂತರ ಅವನ ಜೀವಿತ ಹೇಗೆ ಬದಲಾಯಿತು, ಕಣ್ಣಿಗೆ ಕಾಣುವಂಥ ಈ ಆಸ್ತಿ, ಅಂತಸ್ತು, ಐಶ್ವರ್ಯದ ಮೇಲೆ ಅವನ ಗಮನ ಹೋಗದೆ ಯೇಸುವಿನ ಮಾತಿನ ಮೇಲೆ ಹೇಗೆ ಹೋಯಿತು. ಇವತ್ತು ನಮ್ಮ ಜೀವಿತದಲ್ಲಿ ಅಂಥ ಒಂದು ಅನುಭವ ಎಷ್ಟು ಅಗತ್ಯ ಇದೆ ಎಂಬುದಾಗಿ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ತಿಳ್ಕೊಳ್ಳೋದು ಬಹಳ ಅಗತ್ಯ. ಹಾಗೆ ಅವನು ಯಾವ ರೀತಿ ಅವನ್ನೆಲ್ಲವನ್ನು ಬಿಟ್ಟು ಈ ಸ್ವಾಮಿನ ಹಿಂಬಾಲಿಸಿದೆ ಎಂಬುದಾಗಿ ನಾವು ಕಳೆದ ವಾರದಲ್ಲಿ ಜಸ್ಟ್ ಓದ್ಕೊಂಡಿದ್ದೇವೆ ಪ್ರಿಯರೇ. ಹಾಗೆ ಇವತ್ತು ನಮ್ಮ ಜೀವಿತ ನಾವು ನೆನೆಸ್ಕೊಳ್ಳೋಣ. ಇವತ್ತು ಈ ದೋಣಿ ಎಂಬ ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಬಂದರೆ, ಯೇಸು ಸ್ವಾಮಿಗೆ ನಾವು ಮೊದಲೇ ಗೌರವ ಸ್ಥಾನಮಾನವನ್ನು ಕೊಟ್ಟರೆ, ನನ್ನ ಜೀವಿತ ಉಳಿದದನ್ನೆಲ್ಲ ದೇವರು ಹೇಗೆ ನಡೆಸ್ತಾನೆಂಬುದಾಗಿ ನಮ್ಮ ಜೀವಿತವೇ ಅದಕ್ಕೆ ಸಾಕ್ಷಿಯಾಗಿರಲಿ ಪ್ರಿಯರೇ. ಆ ರೀತಿ ನಡೆಸುವುದಕ್ಕಾಗಿ ನಾವು ಕರ್ತನಲ್ಲಿ ಬೇಡಿಕೊಳ್ಳೋಣ, ಪ್ರಾರ್ಥಿಸೋಣ, ಕರ್ತನಲ್ಲಿ ಕೇಳಿಕೊಳ್ಳೋಣ. ಇಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ನೀನು ಆಳವಾದ ಸಮುದ್ರಕ್ಕೆ ಹೋಗಿ ಬಲೆಯನ್ನು ಹಾಕು. ಆದರೆ ಅವನೊಂದು ಮಾತು ಹೇಳ್ತಾನೆ, ರಾತ್ರಿಯೆಲ್ಲ ಪ್ರಯಾಸಪಟ್ಟೆ ಏನೂ ಸಿಗಲಿಲ್ಲ, ನಿನ್ನ ಮಾತಿನ ಮೇರೆಗೆ ನಾನು ಹಾಕ್ತೇನೆ ಅಂತ. ಹಾಗೆ ಅವನು ಹಾಕ್ತಾನೆ. ಆಗ ಅವನಿಗೆ ಹಾಕಿದ ಕೂಡಲೇ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಅವನ ದೋಣಿ ತುಂಬಿತು, ಅವನ ಪಾಲುಗಾರರ ದೋಣಿಯು ತುಂಬಿತು ಎಂಬುದಾಗಿ ನಾವು ನೋಡುತ್ತೇವೆ. ಇದೆಲ್ಲ ತುಂಬಿದ ಕೂಡಲೇ ಅವರಿಗೆ ಆಶ್ಚರ್ಯ ಆಯಿತು. ಯಾಕಂದರೆ ಅವ್ರ ಜೀವಮಾನದಲ್ಲಿ ಅಂಥ ರೀತಿಯಾಗಿ ಮೀನು ಅವರಿಗೆ ಸಿಕ್ಕಿರಲಿಕ್ಕಿಲ್ಲ, ಅವರು ಆ ರೀತಿಯ ದೃಶ್ಯಗಳನ್ನು ಕಂಡಿರಲಿಕ್ಕಿಲ್ಲ. ಇವತ್ತು ಪೇತ್ರನ ಆ ಒಂದು ದೃಶ್ಯವನ್ನು ನಾವು ನೋಡುವಾಗ ಇವತ್ತು ನಮ್ಮನ್ನು ಆ ಸ್ಥಾನದಲ್ಲಿಟ್ಟರೆ ನಾವು ಏನು ಮಾಡ್ತಿದ್ದೇವೆ ಅಂಥೇಳಿ ನಾವು ಯೋಚಿಸೋದು ಬಹಳ ಅಗತ್ಯ. ಇಲ್ಲಿ ಯೇಸು ಸ್ವಾಮಿ ಅದನ್ನು ಕಂಡ ಕೂಡಲೇ, ಯೇಸು ಸ್ವಾಮಿ ಅವರನ್ನು ನೋಡಿದ ಕೂಡಲೇ ಅವರಿಗೆ ಹೇಳಿದ, ನೀವು ಭಯಪಡಬೇಡಿ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗುವಿ ಎಂದು ಹೇಳಿದರು. ಇವತ್ತು ಮೀನು ದೋಣಿಯಲ್ಲಿದೆ, ತುಂಬಿ ತುಳುಕ್ತಾ ಇದೆ. ಅವರು ಸಂತೋಷಪಟ್ಟರು, ದೇವರ ಕೇಳ್ತೆ ವಿಸ್ಮಯಪಟ್ಟರು, ಆಶ್ಚರ್ಯಪಟ್ಟರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಅವರಿಗೊಂದು ಮಾತು ಹೇಳ್ತಾ ಇದ್ದಾನೆ, ನೀನು ಇಂದಿನಿಂದ, ಇವತ್ತಿನಿಂದ ಮನುಷ್ಯರನ್ನು ಹಿಡಿಯುವವನಾಗಿರುವಿ. ಅಂದರೆ ನೀನಿನ್ನು ದೋಣಿ ಹಿಡ್ಕೊಂಡು ಸಮುದ್ರಕ್ಕೆ ಬರುವುದಾಗಲಿ, ಮೀನು ಹಿಡಿಯುವುದಾಗಲಿ, ಬಲೆ ಹಾಕುವುದಾಗಲಿ ಮಾಡುವುದಿಲ್ಲ, ನೀನು ಮನುಷ್ಯರನ್ನು ಹಿಡಿಯುವವನಾಗುವಿ ಎಂಬುದಾಗಿ ಒಂದು ಮಾತು ಹೇಳಿದ ಕೂಡಲೇ ಅವನು ಹೇಗೆ ಬಲೆ ಹಾಕು ಅಂತ ಹೇಳಿದಾಗ ನಂಬಿದನೋ, ಹಾಗೆ ಯೇಸು ಸ್ವಾಮಿ ಮಾತನ್ನು ನೀನು ಮನುಷ್ಯರನ್ನು ಹಿಡಿಯುವವನಾಗುವಿ ಅಂದ ಕೂಡಲೇ ಅದೇ ಮಾತನ್ನು ಅವನು ನಂಬಿದನೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಆಶೀರ್ವಾದ ಸಿಕ್ಕುವಾಗ, ಆಶೀರ್ವಾದಕ್ಕಾಗಿ ಮಾರ್ಗ ದೇವರು ತೋರಿಸಿಕೊಡುವಾಗಲೂ ಅದನ್ನು ನಂಬಿದ. ಕೊನೆಗೆ ಯಾವುದು ಅವನಿಗೆ ಆಶೀರ್ವಾದವಾಗಿ ಕಂಡಿತೋ ಅದನ್ನು ಬಿಡು ಅಂತ ಹೇಳಿದಾಗ ಅದನ್ನು ಅವನು ನಂಬಿದ. ಇವತ್ತು ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಯೇಸುವಿನ ಹೆಸರನ್ನು ಹೇಳಿ ನಮಗೆ ಲಾಭ ಆಗುವಾಗ ಸಂತೋಷ ಪಡ್ತೇವೆ, ಆಶೀರ್ವಾದ ಆದಾಗ ಸಂತೋಷ ಪಡ್ತೇವೆ, ನಮಗೆಲ್ಲ ಅದ್ಭುತಗಳು ನಡೆಯುವಾಗ ದೇವರ ಸ್ತೋತ್ರ ಅಂತ ಹೇಳ್ತೇವೆ. ಅದೇ ನಮ್ಮ ಜೀವಿತದಲ್ಲಿ ಯೇಸುವಿನ ಹೆಸರಿನಲ್ಲಿ ನಾವು ಲೋಕದ ರೀತಿಯ ನಷ್ಟ, ಲೋಕದ ರೀತಿಯ ಕಷ್ಟ, ಲೋಕದ ರೀತಿಯ ಅವಮಾನ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿರುವುದಿಲ್ಲ. ಈ ಅನುಭವ ದೇವರ ಮುಂದೆ ನಾವು ಪರೀಕ್ಷಿಸಿಕೊಂಡು ನಾವು ಯೋಚಿಸಬೇಕು, ನಾನು ದೇವರ ರಾಜ್ಯಕ್ಕೆ ಅರ್ಹನಾಗಿರ್ತೇನೆಯೋ. ಇಲ್ಲಿ ದೇವರ ವಾಕ್ಯ ಎಷ್ಟು ಸತ್ಯವಾಗಿ ಹೇಳ್ತಾ ಇದೆ. ಮನುಷ್ಯರನ್ನು ಹಿಡಿಯುವವನಾಗುವಿ ಅಂತ ಹೇಳಿದ ಕೂಡಲೇ ದೋಣಿಯನ್ನು ದೇವರ ವಾಕ್ಯ ಹೇಳ್ತಾ 11ನೇ ವಚನದಲ್ಲಿ, ಅಷ್ಟು ಹೇಳಿದೆ ತಡ ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಎಷ್ಟೊಂದು ಸಂತೋಷದ ವಿಷಯ. ನಾವೇನಾದರೂ ಆಗಿದ್ದಿದ್ರೆ ಆ ಮೀನಿನ ಮೇಲೆ ಕಣ್ಣಿಟ್ಟು, ಆ ದೋಣಿಯ ಮೇಲೆ ಕಣ್ಣಿಟ್ಟು, ಓ ಎಷ್ಟು ಮೀನು ಸಿಕ್ಕಿತ್ತಲ್ಲ, ಎಷ್ಟು ಒಳ್ಳೆಯವನಲ್ಲ, ಯೇಸು ಸ್ವಾಮಿ ಎಷ್ಟು ಅದ್ಭುತ ಮಾಡುವನಲ್ಲ ಅಂತ ಹೇಳಿ ಇವತ್ತೆಷ್ಟೋ ಜನ ಅದ್ಭುತ ಕಾರ್ಯಗಳನ್ನೇ ವರ್ಣನೆ ಮಾಡಿ
ದೇವರಿಗೆ ನಮ್ಮ ಜೀವಿತ ಬೇಕು, ನಾವು ಬೇಕು ಅನ್ನುವಂಥದ್ದನ್ನು ಮರ್ತು ಬಿಟ್ಟು ಆಶೀರ್ವಾದವನ್ನೇ ದೇವರಂತೆ ಹೇಳುವಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಇವತ್ತು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, ಆಯ್ತಪ್ಪ, ನಿಮಗೆ ಯಾವಾಗೆಲ್ಲ ಬೇಕು ಅವಾಗ ಕರೀರಿ, ನಾನು ಜಾಗ ಹೇಳಿಕೊಡ್ತೇನೆ, ನೀವು ಬಲೆ ಹಾಕಿ, ನೀವು ಮೇಲೆ ಬನ್ನಿ, ನೀವು ಒಳ್ಳೆ ಒಂದು ಬೆಸ್ತರಾಗಿರ್ರಿ ಅಂತ ಹೇಳಿ ಆತನು ಹೇಳಲಿಲ್ಲ. ಅಥವಾ ಪೇತ್ರ ಯೋಹಾನರಿಗಾಗಲಿ ಈ ಒಂದು ಆಲೋಚನೆ ಬರಲಿಲ್ಲ. ಅವ್ರೇನು ಮಾಡಿದ್ರಂದ್ರೆ, ದೇವರ ಯೇಸುಸ್ವಾಮಿಯ ಬಾಯಿಂದ ಮಾತು ಹೊರಟ ಕೂಡಲೇ ಅದನ್ನು ನಂಬಿದ್ರು. ಯೇಸು ಸ್ವಾಮಿಯ ವಾಕ್ಯದ ಮುಂದೆ, ಮಾತಿನ ಮುಂದೆ ತಮ್ಮ ಬಲೆ, ತಮ್ಮ ದೋಣಿ, ತಾವು ಹಿಡಿದಂಥ ರಾಶಿ ರಾಶಿ ಮೀನು ಅವರಿಗೆ ಬೆಲೆ ಇಲ್ಲದಾಗಿ ಕಂಡಿತು. ಬೆಲೆ ಇಲ್ಲದಾಗಿ ಕಂಡಿತು. ಇವತ್ತೆಷ್ಟೋ ಜನರಿಗೆ ದೇವರ ಕರೆಯುವಿಕೆಗೆ ಬೆಲೆ ಇಲ್ಲ. ದೇವರು ನಮ್ಮನ್ನು ಕರೆದದ್ದು, ದೇವರು ನಮ್ಮನ್ನು ನಡೆಸೋದು ಬೆಲೆ ಇಲ್ಲ. ದೇವರ ಕೈಯಲ್ಲಿ ಕೊಟ್ಟ, ದೇವರ ಕೈಯಲ್ಲಿರುವ ಆಶೀರ್ವಾದ, ದೇವರು ನಮಗೆ ಕೊಡುವ ಆಶೀರ್ವಾದ, ಅದೇ ನಮಗೆ ಒಂದು ರೀತಿಯ ದೊಡ್ಡ ಸಂಪತ್ತಾಗಿ ಮಾರ್ಪಡ್ತದೆ. ನಮ್ಮ ದೇವರು ನಮ್ಮನ್ನು ಪ್ರೀತಿಸೋದು ಬರೀ ಆಶೀರ್ವಾದ ಕೊಟ್ಟು ಮಾತ್ರ ಅಲ್ಲ, ದೇವರು ನಮ್ಮನ್ನು ಆತನ ಬಳಿಗೆ ಕರೆದು ಸಹ ನಮ್ಮನ್ನು ಪ್ರೀತಿಸ್ತಾನೆ. ಇವತ್ತು ದೇವರ ಕರೆಯುವಿಕೆ ಅಷ್ಟು ದೊಡ್ಡದು ಯಾವುದೂ ಇಲ್ಲ. ಕರ್ತನ ಕಾರ್ಯ, ಕರ್ತನ ಸೇವೆ, ದೇವರ ಕಾರ್ಯಗಳನ್ನು ಮಾಡಲಿಕ್ಕಾಗಿ ದೇವರು ಕರೆಯುವಂಥ ಕರೆಯುವಿಕೆ ಪೇತ್ರ ಯೋಹಾನರಿಗೆ ಮೀನನ್ನು ಕೊಡುವುದಕ್ಕಿಂತಲೂ, ಅವರಿಗೆ ದೋಣಿ ತುಂಬಿ ತುಳುಕುವುದಕ್ಕಿಂತಲೂ, ರಾಶಿ ರಾಶಿ ಮೀನುಗಳು ಸಿಕ್ಕುವುದಕ್ಕಿಂತಲೂ, ಇಡೀ ಜನರ ಮಧ್ಯದಲ್ಲಿ ದೊಡ್ಡ ಗೌರವ ಸಿಗುವುದಕ್ಕಿಂತಲೂ ದೊಡ್ಡದು ದೇವರ ಕರೆಯುವಿಕೆ. ದೇವರ ಕರೆಯುವಿಕೆ ಅಂದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಕ್ಕಿಂತಲೂ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಇದನ್ನು ಮೀನನ್ನು ಹಿಂಬಾಲಿಸಿ, ಈ ಬಿಸ್ನೆಸ್ಸನ್ನು ಹಿಂಬಾಲಿಸಿ ಎಷ್ಟು ಹೋದರೂ ಒಂದು ದಿವಸ ಅವನ ಜೀವಿತದಲ್ಲಿ ಅದರಿಂದ ಕರೆ ಕಿರಿಕಿರಿ ಅವನ ಜೀವಿತದಲ್ಲಿ ತಪ್ಪಿದ್ದಲ್ಲ. ಇವತ್ತೆಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಎಷ್ಟೇ ಸಂಪಾದನೆ ಇರಲಿ, ಅವರಿಗೆ ಅವ್ರದ್ದೇ ಆದಂಥ ಆ ಟೆನ್ಷನ್, ಅವ್ರದ್ದೇ ಆದಂಥ ಒಂದು ವೇದನೆಗಳು, ಅವ್ರದ್ದೇ ಆದಂಥ ಒಂದು ಸ್ಟ್ರಗಲ್ ಇದ್ದೇ ಇರ್ತದೆ. ಆದರೆ ಇವತ್ತು ಪೇತ್ರ ಯೋಹಾನರು ಏನು ಮಾಡ್ತಿದ್ದಾರೆ? ತಮ್ಮ ದೋಣಿಯನ್ನು ಬಿಟ್ಟು, ಬಲೆಯನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು, ದೇವರ ಕೇಳ್ತದೆ ಅಲ್ಲಿ ಎಲ್ಲವನ್ನು ಬಿಟ್ಟು, ಎಲ್ಲವನ್ನಂದ್ರೆ ಏನೆಲ್ಲ ಸೇರಿತ್ತು ಅದನ್ನೆಲ್ಲ ಬಿಟ್ಟು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದ್ರು. ಇವತ್ತು ಸ್ವಾರ್ಥಿಗಳಾಗಿದ್ದವರಾಗಿದ್ರೆ ಏನು ಮಾಡ್ತಿದ್ರು? ಆಶೀರ್ವಾದಕ್ಕಾಗಿ ದೇವರನ್ನು ಪ್ರೀತಿಸೋರು, ಲಾಭಕ್ಕಾಗಿ ದೇವರನ್ನು ಪ್ರೀತಿಸೋರು ಏನು ಮಾಡ್ತಿದ್ರು? ಯೇಸು ಸ್ವಾಮಿ, ನೀನು ನಮ್ಮ ಪಾರ್ಟ್ನರ್ ಆಗಿರು, ನಿನಗಿಷ್ಟು ಶೇರ್ ನಾನು ಕೊಡ್ತೇನೆ, ಅಥವಾ 10ರಲ್ಲಿ 1 ದಶಮ ಭಾಗ ಮೊದಲು ನಾನು ಕೊಡ್ತೇನೆ, ಆಮೇಲೆ ನೀನು ಎಲ್ಲೆಲ್ಲಿ ಮೀನುಂಟಂತೆ ಹೇಳು, ನಾನು ಬಲೆ ಹಾಕ್ತಾ ಹೋಗ್ತೇನೆ, ಹಿಡಿದ ಮೇಲೆ ನಿನಗೆ ನಾನು ಇಷ್ಟಂತ ಕೊಡ್ತೇನೆ. ನೀನು ಒಳ್ಳೆ ಯೇಸು ಅಲ್ವಾ, ನಾನು ಸಹ ಮೇಲೆ ಬರಬೇಕು, ನಾನು ಸಹ ಒಳ್ಳೆ ವ್ಯಕ್ತಿ ಆಗಬೇಕು, ಈ ಊರಲ್ಲಿ ದೇಶದಲ್ಲಿ ಯಾರು ಇಷ್ಟೊಳ್ಳೆ ಬೆಸ್ತರಿರಬಾರ್ದು. ಅವಾಗ ಎಲ್ಲರೂ ಬಂದು ಕೇಳಬೇಕು, ಏನು ಇಷ್ಟು ಮೀನು ಹಿಡಿತೀಯ, ಏನು ಇಷ್ಟು ಮೇಲೆ ಬಂದೆ ಅಂತ. ಅವಾಗ ನಾನು ಯೇಸುವಿನ ಹೆಸರನ್ನು ಹೇಳಿ ಯೇಸುವನ್ನು ಹೊಗಳಬೇಕು. ಈ ರೀತಿ ಯೋಚಿಸುವವರೇ ಇದ್ದಾರೆ. ತಮ್ಮ ಆಶೀರ್ವಾದದ ನಿಮಿತ್ತವಾಗಿ ದೇವರನ್ನು ಹೊಗಳೋದು, ಸ್ವಾರ್ಥದಿಂದ ತುಂಬಲ್ಪಟ್ಟಂಥ ಒಂದು ಜೀವಿತ. ನೋ, ಹಾಗಲ್ಲ ಪ್ರಿಯರೇ. ಇವತ್ತು ಲೋಕದಲ್ಲಿರುವುದೆಲ್ಲವೂ ನಾಶನಕ್ಕಾಗಿ ಇಡಲ್ಪಟ್ಟಿದೆ. ಇವತ್ತು ದೇವರನ್ನು ಹೊಗಳಲಿಕ್ಕೆ ಅದು ಒಂದೇ ಮಾರ್ಗ ಅಲ್ಲ. ಇವತ್ತು ಆಶೀರ್ವಾದ ಕೊಟ್ಟು ಅಲ್ಲ. ಸೈತಾನನು ಅನೇಕ ರೀತಿಯಲ್ಲಿ ಒಬ್ಬ ವ್ಯಕ್ತಿಗೆ ಏನು ಬೇಕಾದ್ರೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಅವನಲ್ಲಿ ನಿತ್ಯ ಜೀವ ಕೊಡ್ಲಿಕ್ಕಾಗಲ್ಲ, ಪರಲೋಕ ಕೊಡ್ಲಿಕ್ಕಾಗಲ್ಲ, ರಕ್ಷಣೆ ಕೊಡ್ಲಿಕ್ಕಾಗಲ್ಲ, ಬಿಡುಗಡೆ ಕೊಡ್ಲಿಕ್ಕಾಗಲ್ಲ, ಪಾಪ ಪರಿಹಾರ ಕೊಡ್ಲಿಕ್ಕಾಗುವುದಿಲ್ಲ, ಆತ್ಮಿಕವಾದ ವಿಷಯಗಳಿಗೆಲ್ಲ ಅವನು ಕೊಡ್ಲಿಕ್ಕಾಗಲ್ಲ. ಕಣ್ಣಿಗೆ ಕಾಣುವಂಥದ್ದೇ ಸೈತಾನನಿಗೆ ಕೊಡಲಿಕ್ಕೆ ಸಾಧ್ಯ. ಇವತ್ತು ಕಣ್ಣಿಗೆ ಕಾಣುವಂಥ ಮೀನನ್ನು, ಮೀನಿನ ರಾಶಿಯನ್ನು, ಕಣ್ಣಿಗೆ ಕಾಣುವಂಥ ದೋಣಿಯನ್ನು, ಕಣ್ಣಿಗೆ ಕಾಣುವಂಥ ಬಲೆಯನ್ನು ಅವನು ಓವರ್ಲುಕ್ ಮಾಡಿ ಅದನ್ನು ನಿರಾಕರಿಸಿ ಯೇಸು ಸ್ವಾಮಿ ಹೇಳಿದ ಒಂದು ಮಾತು, ಒಂದೇ ಒಂದು ಮಾತು, ಅದನ್ನು ನೋಡಿ ದೇವರ ವಾಕ್ಯ ಹೇಳ್ತದೆ, ಆತನನ್ನು ಹಿಂಬಾಲಿಸಿದರು. ಇವತ್ತು ನಾವು ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕ ಪಡುವಾಗ ಎಲ್ಲವೂ ಸಿಗ್ತದಂತ ದೇವರ ವಾಕ್ಯ ಮತ್ತಾಯ 6:33 ನೋಡ್ತೇವೆ. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯೋಚಿಸೋಣ, ಯೇಸುವನ್ನು ಯಾಕೆ ನಾನು ಹಿಂಬಾಲಿಸ್ತಾ ಇದ್ದೇನೆ? ನನ್ನ ಮನೆ ಒಳ್ಳೆಯದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನನ್ನನ್ನು ದೇವರು ಕಾಪಾಡಬೇಕು, ನನ್ನ ಮನೆಯನ್ನು ಕಾಪಾಡಬೇಕು, ನನ್ನ ಎಲ್ಲ ಸುತ್ತಮುತ್ತಲ ವ್ಯವಸ್ಥೆಯನ್ನು ದೇವರು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು. ಅದಕ್ಕಾಗಿ ಮಾತ್ರ ದೇವರನ್ನು ನಾವು ಪ್ರೀತಿಸ್ತಾ ಇದ್ದೇವಾ, ಪ್ರಾರ್ಥಿಸ್ತಾ ಇದ್ದೇವಾ? ಅಥವಾ ನಮ್ಮ ಜೀವಿತದಲ್ಲಿ ನಾನು ದೇವರಿಗೆ ಬೇಕಾಗಿದ್ದೇನಾ? ನನ್ನನ್ನು ದೇವರು ಬಯಸ್ತಾ ಇದ್ದಾನಾ? ನಾನು ನನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡ್ಬೇಕು ಅಂತೇಳಿ ನನ್ನನ್ನು ದೇವರು ನಾನು ಪ್ರೀತಿಸ್ತಾನಂತ ಈ ರೀತಿಯಲ್ಲಿ ಯಾವತ್ತಾದ್ರೂ ನಾವು ಯೋಚಿಸಿದ್ದೇವೆಯಾ? ಪೇತ್ರ ಯೋಹಾನರಿಗೆ ಇನ್ನೊಂದು ಐಡಿಯಾ ಮಾಡ್ಬೋದಿತ್ತು.
ಯಾರಿಗಾದ್ರೂ ಲೀಸಿಗೆ ಕೊಟ್ಟು ಮಾರಾಯ ನಾವು ಸ್ವಲ್ಪ ಸಮಯ ನಾವು ಹೀಗೆ ಹೋಗ್ತೇವೆ, ಸ್ವಾಮಿ ಎಷ್ಟು ದಿವಸ ಇದು ಮಾಡ್ತಾರಂತ ಹಾಗೇನೋ ಅವ್ರು ಯೋಚಿಸಲಿಲ್ಲ. ಅಪನಂಬಿಕೆ ಉಳ್ಳವರಾಗಿರ್ಲಿಲ್ಲ. ಅವ್ರು ಏನು ಮಾಡಿದ್ರು? ನಂಬಿಗಸ್ತರಾಗಿದ್ರು. ಎಲ್ಲವನ್ನು ಬಿಟ್ಟಂದ್ರೆ ನೇಗಿಲಿ ಕೈ ಹಾಕಿದ ಮೇಲೆ ಹಿಂತಿರುಗಿ ನೋಡಲು ಬಾರದು. ಒಂದು ಸಾರಿ ಸತ್ಯಕ್ಕೆ ನಾವು ಬಂದ ಮೇಲೆ, ವಾಕ್ಯ ಸಿಕ್ಕಿದ ಮೇಲೆ, ಸತ್ಯದ ಪರಿಜ್ಞಾನ ಹೊಂದಿದ ಮೇಲೆ, ನಾವು ಆತ್ಮಿಕ ಜೀವಿತದ ಲೆಕ್ಕಾಚಾರ ಸಹ ಹಾಕದೆ ನಾವು ನಂಬಿಕೆಯೇ ಅಂದರೆ ಕುರುಡಾದಂಥ ರೀತಿಯಲ್ಲಿ ಮುಂದೇನು ಅಂಥೇಳಿ ಯೋಚಿಸದೆ ಹೋಗುವುದೇ ನಂಬಿಕೆ ಆಗಿದೆ. ಅಬ್ರಹಾಮನಿಗೆ ದೇವರು ಕರೆದಾಗ ತಾನೆಲ್ಲಿಗೆ ಹೋಗ್ತಾನೆ, ಯಾವ ದೇಶಕ್ಕೆ ಹೋಗ್ತೇನೆ ಏನಂತ ಏನೂ ಗೊತ್ತಿಲ್ಲ. ಅವನು ನಂಬಿ ಹೊರಟ. ನಿನ್ನ ಸಂತಾನವನ್ನು ಆಕಾಶ ನಕ್ಷತ್ರದಷ್ಟೇ, ಸಮುದ್ರದಲ್ಲಿರುವ ಉಸುಬಿನಷ್ಟೇ, ಹೊಯ್ಗೆ ಅಷ್ಟೇ ನಿನ್ನ ಹೆಚ್ಚಿಸ್ತೇನಂತ ಹೇಳಿದ. ದೇವರು ಹೇಳಿದ, ಅವನು ನಂಬಿ ಹೊರಟ. ಆದರೆ ಮಕ್ಕಳೇ ಇಲ್ಲ ಅವನಿಗೆ. ತನ್ನ ಮುದಿ ಪ್ರಾಯದಲ್ಲಿ ದೇವರು ಮಗನನ್ನು ಇಸಾಕನನ್ನು ಕೊಡ್ತಾರೆ. ಆದರೆ ಅವನು ಯವನ ಪ್ರಾಯಕ್ಕೆ ಬರುವಾಗ ಆ ಮಗನನ್ನು ಸಹ ನೀ ಬಲಿ ಅರ್ಪಿಸಬೇಕು ಅಂತೇಳಿ ಕೇಳ್ತಾನೆ. ಆದರೂ ಅವನು ಹಿಂದೆ ನಿಲ್ಲಿಲ್ಲ. ನಾವಾಗಿದ್ರೆ ಏನು ಮಾಡ್ತಿದ್ದೆವು? ಪ್ರಶ್ನೆ ಮಾಡ್ತಿದ್ವೇ ಇಲ್ಲೋ ಪ್ರಿಯರೇ? ಈ ಪ್ರಾಯದಲ್ಲಿ ನೀನು 100 ವರ್ಷದಲ್ಲಿ ಹಂಗೆ ಮಗನನ್ನು ಕೊಟ್ಟಿದೀಯಾ, ಪುನಃ ನೀನು ಕೇಳ್ತಿದ್ಯಾ ಅಂತೇಳಿ ಪ್ರಶ್ನೆ ಮಾಡುವ ಚಾನ್ಸಸ್ ಇತ್ತಲ್ವ ಪ್ರಿಯರೇ? ಅವನು ಕೇಳಲಿಲ್ಲ. ಅವನೇನು ಮಾಡಿದ? ಜಸ್ಟ್ ಈ ಒಬೇಡ್. ಆ ನಂಬಿಕೆ ದೇವರ ಎಣಿಕೆಯಲ್ಲಿ ನೀತಿಯಿಂದ ಎಣಿಸಲ್ಪಟ್ಟಿತ್ತು. ಇವತ್ತು ನಿಮ್ಮ ನಂಬಿಕೆ ದೇವರ ಎಣಿಕೆಯಲ್ಲಿ ಏನಾಗಿದೆ? ದೇವರು ಯಾವ ರೀತಿಯಲ್ಲಿ ನಿಮ್ಮ ನಂಬಿಕೆ ವಿಷಯದಲ್ಲಿ ಯೋಚಿಸ್ತಾನೆ? ದೇವರ ಹತ್ರ ಸ್ವಲ್ಪ ನಾವು ಯೋಚಿಸಿಕೊಳ್ಳೋಣ, ಪ್ರಶ್ನೆ ಮಾಡಿಕೊಳ್ಳೋಣ. ನಂಬಿಗಸ್ತನಾದ ದೇವರು ನಮಗೆಲ್ಲ ರೀತಿಯಲ್ಲೂ ಸಹಾಯಕನಾಗಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಖಂಡಿತವಾಗಿಯೂ ನಮಗೋಸ್ಕರ ಮಾರ್ಗ ತೆರೆಯುವ ಕರ್ತನಾಗಿದ್ದಾನೆ ಪ್ರಿಯರೇ. ಯೇಸು ಸ್ವಾಮಿ ಅವರಿಗೆಲ್ಲವನ್ನು ಕೊಟ್ಟ. ಮೊದಲನೇದಾಗಿ ಅವರು ದಡದಲ್ಲಿ ಬಲ್ಲೆ ತೊಳಿತಾ ಇದ್ರು, ನಿರಾಶೆಯಲ್ಲಿದ್ದರು. ಯೇಸು ಸ್ವಾಮಿ ಅವ್ರನ್ನ ಸಂಧಿಸಿ ಅವರ ದೋಣಿಯನ್ನು ಕೇಳಿದ. ಅವರು ವಿಲ್ಲಿಂಗಿಗಾಗಿ ದೋಣಿಯನ್ನು ಕೊಟ್ಟರು. ಯಾರು ಕೊಡಲ್ಲ ನೋಡಿ. ದೇವರು ನಮ್ಮನ್ನು ಉಪಯೋಗಿಸಬೇಕಾದ್ರೆ ಒಂದೊಂದು ಸ್ಟೆಪ್ಪಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸ್ತಾರೆ. ಪೇತ್ರನ ಹೃದಯವನ್ನು ಯೇಸು ಸ್ವಾಮಿ ಚೆನ್ನಾಗಿ ತಿಳಿದಿದ್ದ. ಹಾಗಾಗಿ ಅವನ ದೋಣಿಯನ್ನು ಆತನು ಉಪಯೋಗಿಸಿ. ಯಾಕಂದ್ರೆ ನಿರಾಶೆಯಲ್ಲಿ, ದುಃಖದಲ್ಲಿ, ಬೇಸರದಲ್ಲಿರುವಾಗ, ಬಲೆಗಳನ್ನು ತೊಳಿತಿರುವಾಗ ಏನೂ ಇಲ್ಲ. ಅವಾಗ ಯೇಸು ಸ್ವಾಮಿ 2ನೇ ವಚನದಲ್ಲಿ ನಾವು ನೋಡುತ್ತೇವೆ, 5:2 ಆ ಸಮಯದಲ್ಲಿ ಯೇಸು ಸ್ವಾಮಿ ಕೇಳುವಾಗ ಅವನು ಧಾರಾಳವಾಗಿ ಯೇಸು ಸ್ವಾಮಿಗೆ ಆ ದೋಣಿಯನ್ನು ಒಪ್ಪಿಸಿಕೊಟ್ಟ. ಆ ದೋಣಿಯಿಂದ ಆತನು ದೇವರ ವಾಕ್ಯವನ್ನು ಸಾರಿದ. ಕೊನೆಗೆ ಆಳವಾದ ಸಮುದ್ರಕ್ಕೆ ಹಾಕು ಅಂತ ಹೇಳುವಾಗ ಒಂದು ಮಾತು ಹೇಳ್ತಾನೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆವು, ಏನೂ ಸಿಗಲಿಲ್ಲ. ಅದನ್ನು ನಿನ್ನ ಮಾತಿನ ಮೇರೆಗೆ ಇವತ್ತು ನಮ್ಮ ಜೀವಿತದಲ್ಲಿಯೂ ಲೋಕದ ರೀತಿ, ಲೋಕದ ವ್ಯವಸ್ಥೆ ಪ್ರಕಾರ ಏನು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿನ್ನ ಮಾತಿನ ಮೇರೆಗೆ 100 ವರ್ಷದಲ್ಲಿ ಅಬ್ರಹಾಮನಿಗೆ ಮಕ್ಕಳು ಹುಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರ ಮಾತಿನ ಮೇರೆಗೆ ಕೆಂಪು ಸಮುದ್ರ ವಿಭಾಗ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದೇವರ ಮಾತಿನ ಮೇರೆಗೆ ಎರಿಕೋ ಕೋಟೆ ಬೀಳುವುದಾಗಲಿ, ಯೋರ್ದಾನ್ ಹೊಳೆ ವಿಭಾಗಿಸಲ್ಪಡುವುದಾಗಲಿ ಸಾಧ್ಯ ಇಲ್ಲ. ನಿನ್ನ ಮಾತಿನ ಮೇರೆಗೆ ಇವತ್ತು ದೇವರ ಮಾತು ನಮ್ಮ ಜೀವಿತದಲ್ಲಿ ಇರಲಿ. ಪ್ರತಿಯೊಬ್ಬರ ಕ್ರೈಸ್ತರ ಜೀವಿತದಲ್ಲಿ ಇದೇ ಇರಲಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಬರೀ ಕ್ರೈಸ್ತರಿಗೋಸ್ಕರ ಅಲ್ಲ ಪ್ರಿಯರೇ. ಇವತ್ತು ಕೆಟ್ಟು ಹೋಗಿರೋ ಮನುಷ್ಯನು ನರಕದ ಹಾದಿಯಿಂದ ತಪ್ಪಲ್ಪಟ್ಟು ಆತನನ್ನು ನಂಬುವಂಥ ಪ್ರತಿಯೊಬ್ಬರನ್ನು ದೇವರಾಜ್ಯಕ್ಕೆ ಸೇರಿಸುವುದಕ್ಕಾಗಿ 2000 ವರ್ಷಗಳ ಹಿಂದೆ ಆತನು ಬಂದನು. ಇದು ಪ್ರತಿಯೊಬ್ಬರಿಗಾಗಿ ಆತನು ಬಯಸುವನಾಗಿದ್ದಾನೆ. ಇವತ್ತು ನೀನು ಕೇಳ್ತಾರ, ನೀನು ಯಾರೇ ಆಗಿರಲಿ, ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸ್ತಾನೆ, ನಿನ್ನ ಕಣ್ಣೀರನ್ನು ಒರೆಸ್ತಾನೆ. ನಿನ್ನ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನೀನು ಎಲ್ಲೇ ಇರು, ಹೇಗೆ ಇರು, ಯೇಸು ಸ್ವಾಮಿ ನಿನ್ನನ್ನು ಸಂಧಿಸಿ ಮಗನೇ ಮಗಳೇ ಎಂಬುದಾಗಿ ನಿನಗೆ ಧೈರ್ಯ ಕೊಟ್ಟು ನಿನ್ನ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಿ ನಿನ್ನ ನಡೆಸಲಿಕ್ಕೆ ಆತನು ಶಕ್ತನು. ಅಲ್ಲಿ ಯೇಸು ಸ್ವಾಮಿ ವಾಕ್ಯ ಸಾರ್ತಾ ಇರುವಾಗಲೇ ಈ ಇಬ್ಬರು ಬೆಸ್ತರು ಬಲೆಗಳನ್ನು ತೊಳಿತಾ ದೋಣಿಯನ್ನು ದಡಕ್ಕೆ ಸೇರಿಸಿದ್ರು. ಯೇಸು ಸ್ವಾಮಿ ಅವರ ಹತ್ರ ಹೋಗಿ ಯೇಸು ಸ್ವಾಮಿ ಅವರ ದೋಣಿಯನ್ನು ತನಗಾಗಿ ಕೊಡುವುದಕ್ಕೆ ಕೇಳಿಕೊಂಡು ಅದರಲ್ಲಿ ಹತ್ತಿ ದೇವರ ವಾಕ್ಯನ ಸಾರಿದನು. ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ಉಪಯೋಗಿಸಬೇಕಾದ್ರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ದೇವರಿಗೆ ನೀವು ಅವಕಾಶ ಕೊಡುವ ರೀತಿಯಲ್ಲಿ ಇರ್ತದೆ. ಕೆಲವೊಮ್ಮೆ ನೀವು ನಿರಾಶೆಯಲ್ಲಿರ್ಬೋದು, ಬೇಸರ ಆಗಿರ್ಬೋದು. ಮೊದಲೇ ನಾನು ಬೇಜಾರಲ್ಲಿದ್ದೇನೆ, ಮೊದಲೇ ನನಗೆ ರಾತ್ರಿ ಏನು ಸಿಗಲಿಲ್ಲ, ಮೊದಲೇ ನಾನು ಲಾಸಲ್ಲಿದ್ದೇನೆ, ಪುನಃ ಈಗ ಯೇಸು ಸ್ವಾಮಿ ನನಗೆ ನನ್ನ ದೋಣಿಯನ್ನೇ ಕೇಳ್ತಾನೆ ಅಂತೇಳಿ ಗುಣಗುಟ್ಟಲಿಲ್ಲ ಅವನು.
ಹಿ ವಾಸ್ ಮೋರ್ ದೆನ್ ಹ್ಯಾಪಿ ಟು ಗಿವ್. ಅವನು ಸಂತೋಷವಾಗಿ ಅದನ್ನು ಕೊಟ್ಟ. ಅವನು ದೇವರ ಸಮ್ಮುಖದಲ್ಲಿ ಆ ಒಂದು ಸಂತೋಷವನ್ನು ಅನುಭವಿಸುವಂತೆ ದೇವರು ನಡೆಸಿದ. ಹಾಗಾಗಿ ಅವನಿಗೆ ಲೋಕದ ಕಣ್ಣಿಗೆ ಕಾಣುವಂಥ ವಿಷಯಗಳು ಅವನಿಗೆ ಮುಖ್ಯವಾಗಿರಲಿಲ್ಲ. ದೇವರ ವಿಷಯಗಳನ್ನು ಅವನ ಮನಸ್ಸಿನಲ್ಲಿ ಇಟ್ಟುಕೊಂಡದ್ರಿಂದ ದೇವರ ಅದಕ್ಕೆ ತಕ್ಕ ಹಾಗೆ ಎಲ್ಲ ವಿಧದಲ್ಲಿಯೂ ಅವನ ಭವಿಷ್ಯದಲ್ಲಿ ಯೇಸು ಸ್ವಾಮಿಯ ಸೇವೆ ಕಾಲದಲ್ಲಿ ಅವನ ಮೂಲಕವಾಗಿ ಅನೇಕ ಕಾರ್ಯಗಳಾಗುವಂತೆ ದೇವರು ಮಾಡಿದ. ಹಾಗೆ ಇಲ್ಲಿ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನದಲ್ಲಿ, ಪಾಲುಗಾರರಾಗಿ ಇದ್ದಂಥ ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಹಾಗೆ ವಿಸ್ಮಯಪಟ್ಟರು. ಯೇಸು ಸಿಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಪ್ರಿಯರೇ, ದೋಣಿಯಲ್ಲಿದ್ದ ಮೀನನ್ನು ಮಾರಿ ಯೇಸುವನ್ನು ಹಿಂಬಾಲಿಸಲಿಲ್ಲ. ದೋಣಿಯನ್ನು ಬಲೆಗಳನ್ನು ಇನ್ನೊಬ್ಬರಿಗೆ ಲೀಸಿಗೆ ಕೊಟ್ಟು ಯೇಸುವನ್ನು ಹಿಂಬಾಲಿಸಲಿಲ್ಲ. ಅಥವಾ ಯಾರಿಗೋ ಒಪ್ಪಿಸಿಕೊಟ್ಟು ನೀವಿನ್ನು ನಡೆಸ್ಕೊಳ್ರಿ, ನಾನು ಯೇಸುಸ್ವಾಮಿಯೊಟ್ಟಿಗೆ ಎಷ್ಟು ದಿವಸ ಇರ್ತೀನೋ ಗೊತ್ತಿಲ್ಲ, ಮತ್ತೆ ವಾಪಸ್ ಬರುವಾಗ ನಮಗೆ ಕೊಡಿ ಅಂತಲೂ ಹೇಳಿ ಹೋಗಲಿಲ್ಲ. ಸೋ ಬ್ಲೈಂಡ್, ಸೋ ಕೈಂಡ್. ಅವನೇನು ಮಾಡಿದ ಅಂದರೆ, ಅವನು ಎಲ್ಲವನ್ನು ದಡದಲ್ಲಿ ತಂದು ಬಿಟ್ಟು ಜಸ್ಟ್ ಯೇಸುವನ್ನು ಹಿಂಬಾಲಿಸಿಕೊಂಡು, ಯೇಸು ಎಲ್ಲಿಗೆ ನಡೆಸ್ತಾರೋ ಅಲ್ಲಿಗೆ ಹೋಗ್ತೇನೆ, ಯೇಸು ನನ್ನನ್ನು ಹೇಗೆ ನಡೆಸ್ತಾರೋ ಹಾಗೆ ನಾನು ಇರ್ತೇನೆ. ಆ ನಂಬಿಕೆ ಇವತ್ತು ನನ್ನನ್ನು ಕೇಳ್ತಂದ ಪ್ರಿಯರೇ, ನಿಮಗೂ ನಿಮ್ಮ ಮನೆಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಭವಿಷ್ಯದಲ್ಲಿಯೂ ಈ ರೀತಿಯಾದ ನಂಬಿಕೆ ಇರುವುದಾದರೆ ದೇವರು ತನ್ನ ಮಹಿಮೆಯ ಪರಲೋಕದ ಉನ್ನತ ಅನುಭವಗಳನ್ನು ಕರ್ತ ನಡೆಸಿ ನೆರವೇರಿಸಿ ನಿಮ್ಮನ್ನು ಸಹ ಆಶೀರ್ವಿಸಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹೌದು, ದೇವರ ಕರಗಳಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿರಿ. ದೇವರೇ, ನನ್ನ ಜೀವಿತದಲ್ಲಿಯೂ ನಾನು ಆಶೀರ್ವಾದಕ್ಕಾಗಿ ನಿನ್ನನ್ನು ಹಿಂಬಾಲಿಸ್ತಾ ಇದ್ದರೆ, ಅನುಕೂಲಕ್ಕಾಗಿ ಹಿಂಬಾಲಿಸ್ತಾ ಇದ್ದರೆ ಖಂಡಿತವಾಗಿ ನಿಜವಾದ ಪರಲೋಕದ ಸಂತೋಷವನ್ನು ನಾನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಜೀವಿತದಲ್ಲಿ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀನು ನನಗೆ ಕೃಪೆ ಕೊಡು, ನಿನ್ನಾತ್ಮನ ಬಲದ ನಮ್ಮ ನಡೆಸೆಂಬುದಾಗಿ ಕರ್ತನ ಕೇಳಿಕೊಳ್ಬೇಕು. ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಿಸಿ ಉನ್ನತ 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 ರೀತಿಯಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿ ಎಲ್ಲಿ ಹೋದರೂ ಅಲ್ಲಿ ಅದ್ಭುತ ಮಹತ್ಕಾರ್ಯ ಮಹಿಮೆ ಕಾರ್ಯಗಳನ್ನು ಆತ ನಡೆಸ್ತಾ ಇರುವುದನ್ನು ನೋಡುತ್ತೇವೆ. ಪೇತ್ರನ ಜೀವಿತ ನೋಡುವಾಗ ಮುಂದಕ್ಕೆ ಅವನು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿಕೊಂಡು ಆತನ ಹೆಚ್ಚು ಜಾಡಿಯಲ್ಲಿ ಹೋಗ್ತಾ ಇರೋದನ್ನು ನಾವು ನೋಡುತ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಅನುಕೂಲ, ಆಶೀರ್ವಾದ, ಆಸ್ತಿ, ಅಂತಸ್ತು, ಹಣವನ್ನು ನೋಡಿ ಯೇಸಮ್ಮನ್ನು ಹಿಂಬಾಲಿಸಬಾರ್ದು. ಯೇಸು ಸ್ವಾಮಿ ಗೊತ್ತುಂಟು ನಮಗೆ ಯಾವ ಸಮಯದಲ್ಲಿ ಏನು ಎಂಥದ್ದು ಹೇಗೆ ಮಾಡಬೇಕೆಂಬುದಾಗಿ. ಹಾಗಾಗಿ ಲೋಕದ ಜ್ಞಾನವನ್ನು ಇಟ್ಕೊಂಡು, ಲೋಕದ ಬುದ್ಧಿಯನ್ನು ಇಟ್ಕೊಂಡು ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರೆ ನಮ್ಮ ಜೀವಿತದಲ್ಲಿ ನಾವು ನಿಜವಾಗಿ ಯೇಸು ಸ್ವಾಮಿಯನ್ನು ಮೆಚ್ಚಿಸಲಿಕ್ಕೆ ಖಂಡಿತ ಸಾಧ್ಯ ಆಗುವುದಿಲ್ಲ ಪ್ರಿಯರೇ. ಹಾಗೇನಾದರೂ ಪೇತ್ರ ಯೋಹಾನರು ಇದ್ದಿದ್ದರೆ ಖಂಡಿತ ಅವರು ದೋಣಿಯಲ್ಲಿದ್ದ ಮೀನನ್ನು ಮಾರಿ ಆದರೂ ಬರ್ತಿದ್ರು, ಅಥವಾ ಯಾರಿಗಾದ್ರೂ ಕೊಟ್ಟಾದರೂ ಬರ್ತಿದ್ರು, ಅಥವಾ ಯಾರಿಗಾದ್ರೂ ಏನಾದರೂ ಹೇಳಿ ವ್ಯವಸ್ಥೆ ಮಾಡಿ ಆದರೂ ಬರ್ತಿದ್ರು. ಆದರೆ ಅವರ ಜೀವಿತದಲ್ಲಿ ಯೇಸು ಸ್ವಾಮಿ ಸಂಧಿಸಿದಾಗ ಅವರ ಜೀವಿತ ಎಷ್ಟು ಮಾರ್ಪಟ್ಟಿತ್ತಂದರೆ ಒಂದು ಮಹಿಮೆಯ ಅನುಭವ ಕಂಡಿತು. ಯಾಕಂದರೆ ಅವರಿಗೆ ಯೇಸು ಸ್ವಾಮಿ ಈ ಕರುವಿಕೆ ಕೊಟ್ಟ ಕೂಡಲೇ, ಮನುಷ್ಯರನ್ನು ಹಿಡಿಯೋನಾಗುವೆ ಅಂತ ಹೇಳಿದ ಕೂಡಲೇ ಈ ಮೀನಾಗಲಿ ಈ ದೋಣಿ ಆಗಲಿ ಅವರ ವ್ಯವಹಾರಗಳಾಗಲಿ ಅದೆಲ್ಲ ಅವ್ರಿಗೆ ಕಸವಾಗಿ ಕಂಡಿತ್ತು, ಬೆಲೆ ಇಲ್ಲದಾಗ ಕಂಡಿತ್ತು. ತೆಗೆದವರು ದೋಣಿಯನ್ನು, ಬಲೆಯನ್ನು, ಮೀನನ್ನು ತಂದು ದಡಕ್ಕಿಟ್ಟು ಕೂಡಲೇ ಅವರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು. ದೇವರ ರಾಜ್ಯಕ್ಕಾಗಿ ಜೀವಿಸುವವನು, ಯೇಸುವಿಗಾಗಿ ಜೀವಿಸುವವನು, ನೇಗಿಲ ಮೇಲೆ ಕೈ ಇಟ್ಟವನು ಹಿಂತಿರುಗಿ ನೋಡದೆ ಯೇಸು ಸ್ವಾಮಿಯನ್ನು ನೋಡಿಕೊಂಡು, ಹಿಂಸೆಗಳು, ಕಷ್ಟಗಳು, ಕಣ್ಣೀರುಗಳು, ಗೋಳಾಟಗಳು ಬಂದರು ಯೇಸುವನ್ನೇ ನೋಡಿಕೊಂಡು ಹೋಗುವಂಥ ರೀತಿಯಲ್ಲಿ ಅವನು ಮುಂದೆ ಹೋದರೆ ಖಂಡಿತವಾಗಿ ಅವನ ಜೀವಿತದಲ್ಲಿ ದೇವರ ಆಶೀರ್ವಿಸಿ ಅವನನ್ನು ನಡೆಸುವನಾಗಿರ್ತಾನೆ. 2014ನೇ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರೇನಾದರೂ ನಿಮ್ಮಿಂದ ಬಯಸುವುದಾದರೆ ನೀವು ಯಾಕೆ ನಿಮ್ಮ ಜೀವಿತವನ್ನು ಹಾಗೆ ಕರ್ತನಿಗೆ ಒಪ್ಪಿಸಿಕೊಡಬಾರದು? ಕರ್ತನೆ, ನನ್ನ ಜೀವಿತದಲ್ಲಿಯೂ ನಾನು ನಿರಾಶೆ ದುಃಖದಲ್ಲಿದ್ದಾಗ ಇದ್ದ ಪ್ರಾರ್ಥನೆಯನ್ನು ಬಿಡದೆ, ಅಥವಾ ಇದ್ದ ನನ್ನ ಆತ್ಮೀಯತೆಯನ್ನು ಕಳ್ಕೊಳ್ಳದೆ, ನನ್ನ ಕಷ್ಟದ ಸಮಯದಲ್ಲಿ ಯೇಸುವಿಗೆ ಕೊಡ್ತಕ್ಕಂಥ ಸ್ಥಾನಮಾನವು, ನನ್ನ ದುಃಖದ ಸಮಯದಲ್ಲಿ, ನನ್ನ ನಿರಾಶೆ ಸಮಯದಲ್ಲಿ, ರೋಗದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ ನನ್ನ ದೇವರಿಗೆ ಕೊಡ್ತಕ್ಕಂಥ ಸ್ಥಾನ, ಮಾನ, ಅವಕಾಶಗಳನ್ನು ಕೊಟ್ಟು ಪೇತ್ರನ ಹಾಗೆ ಏನು ಸಿಗಲಿಲ್ಲ, ನಿರಾಶೆಯಲ್ಲಿರುವಾಗ ಸ್ವಾಮಿ ದೋಣಿಯನ್ನು ಹತ್ತಿದಾಗಲೂ ಏನೂ ಅದಕ್ಕೆ ಅಡ್ಡಿ ಮಾಡದೆ ಅದಕ್ಕೆ ಅವಕಾಶ ಕೊಟ್ಟಾಗ
ಅವನ ಭವಿಷ್ಯದಲ್ಲಿ ಹೇಗೆ ದೇವರು ಅವನ ನಡೆಸಿದ, ಹಾಗೆ ಇವತ್ತು ನಿಮ್ಮ ಜೀವಿತದಲ್ಲಿಯೂ ದೇವರು ನಿಮ್ಮನ್ನು ನಡೆಸಲಿಕ್ಕೆ ಶಕ್ತನು. ತನ್ನ ಸೇವೆಗೆ, ಸೇವೆ ಕಾರ್ಯಗಳಿಗೆ ಆತನು ಕರೀಬೇಕಾದ್ರೂ ಹಾಗೆ ನಮ್ಮ ಹೃದಯವನ್ನು, ಹೃದಯ ತಳದಲ್ಲಿರುವಂಥ ಭಾವನೆಗಳನ್ನು ದೇವರು ನೋಡಿ ಕರೆಯುವನಾಗಿದ್ದಾನೆ. ಸಾಧಾರಣ ಒಬ್ಬ ವ್ಯಕ್ತಿ ಮಾನುಷಿಕ ಬುದ್ಧಿ ಉಳ್ಳವನಾಗಿದ್ದಿದ್ರೆ, ಸ್ವಾರ್ಥಿಯಾಗಿದ್ದಿದ್ರೆ, ಯೇಸು ಸ್ವಾಮಿ ಈಗ ಮೀನು ತುಂಬಿದಂಥ ದೋಣಿ, 2 ದೋಣಿ ಇದೆ, ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನಿನ್ನನ್ನು ಮನುಷ್ಯರನ್ನು ಹಿಡಿಯುವವನಾಗಿ ಮಾಡ್ತೀಯ ಅಂತ ಹೇಳಿದ್ದಿದ್ರೆ, ಸಾಧಾರಣ ಯೋಚನೆ ಇರುವವನು, ಮಾನುಷಿಕ ಬುದ್ಧಿ ಉಪಯೋಗಿಸುವವನು ಏನು ಮಾಡ್ತಿದ್ದ? ಯೇಸು ಸ್ವಾಮಿಗೆ ಬೈತಿದ್ದ. ಯೇಸು ಸ್ವಾಮಿಗೆ ಹೇಳ್ತಿದ್ದಿಲ್ದ್ರೆ ಅವ್ರವರೇ ಮಾತಾಡ್ಕೊಳ್ತಿದ್ರು. ಯೇಸು ಸ್ವಾಮಿಗೆ ಬುದ್ಧಿ ಇಲ್ಲ, ನಾವಿಷ್ಟು ಮೀನು ಹಿಡಿದಿದ್ದೇವೆ, ಇನ್ನು ನಮಗೆ ಈ ಬಿಸ್ನೆಸ್ ಮಾಡೋದು ಬಿಟ್ಟು ಇವನು ಸುಮ್ಮನೆ ನನ್ನ ನಿಂಬಾಲಿಸಂತ ಹೇಳ್ತಾನೆ ಅಂತೇಳಿ ಗೇಲಿ ಮಾಡುವ ಸಾಧ್ಯತೆ ಇತ್ತು, ಹಾಸ್ಯ ಮಾಡುವ ಸಾಧ್ಯತೆ ಇತ್ತು, ಅಥವಾ ಸ್ವಾರ್ಥಿಗಳಾಗಿರ್ಲಿಕ್ಕೆ ಸಾಧ್ಯ ಇತ್ತು. ಅಟ್ಲೀಸ್ಟ್ ನಾವು ಯಾವಾಗಾದ್ರೂ ಒಮ್ಮೆ ಬರ್ತೇವೆ, ನಮಗೆ ಕಷ್ಟ ಕಾಲದಲ್ಲಿ ಬರ್ತೇವೆ, ಈಗ ಮೀನು ಸಿಕ್ಕಿದೆ, ನಮಗೆ ಬೇಕಾದಷ್ಟಿದೆ, ಈಗ ನಾವು ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇರ್ತಿತ್ತು. ಇವತ್ತು ದೇವರ ರಾಜ್ಯ, ಪರಲೋಕ ರಾಜ್ಯ, ದೇವರ ಮಾರ್ಗ, ಇದಕ್ಕೂ ನಮ್ಮ ಆತ್ಮೀಯತೆಗೂ ನಮ್ಮ ಜೀವಿತದಲ್ಲಿ ಇವತ್ತು ಒಂದು ಹೊಂದಾಣಿಕೆ ಅನುಭವ ಇರಬೇಕು. ಒಂದು ಅಜಗಜಾಂತರ ವ್ಯತ್ಯಾಸ ಇರಬಾರ್ದು. ಇವತ್ತು ಲೋಕಕ್ಕೆ ನಮಗೆ ವ್ಯತ್ಯಾಸ ಇರಬೇಕು, ಹಗಲು ರಾತ್ರಿ ವ್ಯತ್ಯಾಸ, ಆಸ್ತಿ ಪಾಸ್ತಿ ಲೋಕದ ಸಂಪತ್ತಿಗೆ ವ್ಯತ್ಯಾಸ ಇರಬೇಕು. ಇವತ್ತು ಅವುಗಳನ್ನು ಅವ್ರ ಗಮನದಲ್ಲಿ ಇಟ್ಟಿದ್ರೆ ಖಂಡಿತ ದೇವರಾಜನ್ನ ಕಾಣ್ತಿಲ್ಲ. ಇವತ್ತು ನಿಮಗೆ ದೇವರ ಅನುಕೂಲ, ಆಸ್ತಿ, ಅಂತಸ್ತು, ಸಂಬಳ, ಹಣ, ಸೊತ್ತು ಎಲ್ಲ ಕೊಟ್ಟಿದ್ರೆ ಅದರ ನಿಮಿತ್ತವಾಗಿ ದೇವರನ್ನು ಪ್ರೀತಿಸುವುದಲ್ಲ. ಇವತ್ತು ನನ್ನ ಕರ್ತನ ಕರೆದ್ರೆ ನಾನು ಯಾವುದಕ್ಕೂ ಸಿದ್ಧನಾಗಿದ್ದೇನೆ. ಯಾಕಂದ್ರೆ ಮನುಷ್ಯನ ಏನು ತರಲಿಲ್ಲ, ಏನು ತಗೊಂಡು ಹೋಗುವುದಿಲ್ಲ. ಹಾಗಾಗಿ ಅವನು ಎಷ್ಟೇ ಆಸೆ ಪಟ್ಟರು, ಒಬ್ಬ ವ್ಯಕ್ತಿಗೆ 200 ಮನೆಗಳುಂಟು ಈ ಲೋಕದಲ್ಲಿ, 1000 ಎಕರೆ ಜಾಗ ಇದೆ ಅಂತ ಹೇಳಿದ್ರು, ಅವನ ಜೀವಿತದಲ್ಲಿ 1 ಇಂಚು ಜಾಗನ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಆದರೆ ಜೀವನದಲ್ಲಿದ್ದಾಗ ಅವನು ನೆಮ್ಮದಿಯಲ್ಲಿ ಇರಬೇಕಷ್ಟೇ. ಇವತ್ತು ಲೋಕದಲ್ಲಿರುವಂಥ ವ್ಯವಸ್ಥೆ ಅದು ಮಾಯವಾಗಿ ಹೋಗುವಂಥ ವ್ಯವಸ್ಥೆ. ಹಾಗೆ ನಾವು ದೇವರ ಮಕ್ಕಳಾಗಿ ದೇವರ ವ್ಯವಸ್ಥೆಯಲ್ಲಿ ನಾವು ಇರುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. ಇಷ್ಟೆಲ್ಲ ಹಿಡಿದ ಮೇಲೆ ಅವನು ಯೇಸು ಸ್ವಾಮಿಯನ್ನು ಹಿಂಬಾಲಿಸೋದು ನಿಲ್ಲಿಸಲಿಲ್ಲ, ಕೂಡಲೇ ಹಿಂಬಾಲಿಸಿದ, ಲೆಕ್ಕಾಚಾರ ಹಾಕಲಿಲ್ಲ, ಗುಣಾಕಾರ ಹಾಕಲಿಲ್ಲ, ಯಾವುದನ್ನು ಇದು ಮಾಡಲಿಲ್ಲ. ಜಸ್ಟ್ ಹಿ ಫಾಲೋಡ್ ಜೀಸಸ್. ನಮ್ಮ ಜೀವಿತದಲ್ಲಿ ಯಾಕೆ ಆಗಬಾರ್ದು ಪ್ರಿಯರೇ? ದೇವರು ಈ ವರ್ಷದಲ್ಲಿ ನಿಮ್ಮನ್ನು ಅದೇ ರೀತಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡಿ. ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ಎಜುಕೇಷನ್, ಮದುವೆ ಕಾರ್ಯಗಳಿರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು, ಯಾವುದೇ ವಿಷಯ ಇರಲಿ, ದೇವರನ್ನು ಆತ್ಕೊಂಡು ನೀವು ಹೇಳಿ, ನಿನ್ನ ಮಾತಿನ ಮೇರೆಗೆ ನಾನು ಮುಂದೆ ಹೋಗ್ತೇನೆ ಅಂತ ಖಂಡಿತ ದೇವರು ನಿಮಗೆ ಸಹಾಯಕನಾಗಿ ನಡೆಸ್ತಾನೆ. ಕರ್ತನ ಈ ಮಾತುಗಳನ್ನು ಆಶೀರ್ವಿಸಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವಲ್ಪನಾ ದೇವರೇ, ಯೇಸುವೆ ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಕರ್ತನೆ ಅಪ್ಪ ವಾಕ್ಯಕ್ಕಾಗಿ ಸ್ತೋತ್ರ. ಕೇಳ್ತಂದ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಿನಗೋಸ್ಕರ ಯೋಚಿಸುವ ಯೋಚನೆ, ಭಾವನೆಗಳು ಅದು ಯಾವತ್ತು ವ್ಯರ್ಥ ಅಲ್ಲ. ಅದು ನಮ್ಮನ್ನು ಕರ್ತನೆ ಉನ್ನತ ಆಶೀರ್ವಾದಕ್ಕೆ, ನಮ್ಮ ತಲೆಮಾರಿನವರೆಗೆ ನೀನು ಆಶೀರ್ವಿಸಿ ನಡೆಸುವ ದೇವರಾಗಿದೆ. ನಿನ್ನ ಕೃಪೆ ನೀನು ನಡೆಸಿಕೊಡು, ಆಶೀರ್ವಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯ ಸಹಾಯದೊಂದಿಗೆ ಈ ವರ್ಷವೆಲ್ಲ ನೀನು ಸಹಾಯಕನಾಗಿ, ಅವರವರ ಕೆಲಸ ಕಾರ್ಯಗಳಲ್ಲಿ, ಕುಟುಂಬದಲ್ಲಿ, ಮನೆ ಕಾರ್ಯಗಳಲ್ಲಿ ನೀನು ಸಹಾಯಕನಾಗಿ ನಡೆಸು. ಯಾರ ಕಣ್ಣೀರು, ಕಷ್ಟ, ದುಃಖದಲ್ಲಿದ್ದರೆ ನೀನು ಅವರಿಗೆ ಬಿಡುಗಡೆ ಕೊಡು. ನೀನು ಅದ್ಭುತವನ್ನು ಮಾಡು. ನಿನ್ನ ಕರೆಯುವಿಕೆಯೊಂದಿಗೆ, ನಿನ್ನ ವಾಕ್ಯದೊಂದಿಗೆ, ವಾಗ್ದಾನದೊಂದಿಗೆ ನಿನ್ನ ಮಕ್ಕಳನ್ನು ನಡೆಸಿಕೊಡು. ಆಶೀರ್ವಿಸು. ಘನ ಮಾನ ಮಹಿಮೆ ನಿನಗೆ ಸಾಲಿಸ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಆಮೆನ್.